ಆಲಮಟ್ಟಿ ಯಾದಗಿರಿ ರೈಲು ಮಾರ್ಗ ಹೋರಾಟದ ರೂಪುರೇಷೆಗಳ ಕುರಿತು ಚರ್ಚೆ ಮಾಡಲು ಸರ್ವ ಸಮಾಜದ ಮುಖಂಡರ ಸಭೆ ತಾಳಿಕೋಟೆ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ರವಿವಾರ ಜರುಗಿದೆ. ಸಭೆಯಲ್ಲಿ ಸಾಹಿತಿ ಶ್ರೀಕಾಂತ ಪತ್ತಾರ್ ಮಾತನಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರು ಆದ ಆರ್ಎಸ್ ಪಾಟೀಲ್ ಕೋಚಬಾಳ, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಕಟ್ಟಿಮನಿ, ಪ್ರಭುಗೌಡ ಮದರ್ಕಲ್, ಕಾಶಿನಾಥ್ ಮುರಾಳ, ಎಸ್ಎಂ ಶರಶೆಟ್ಟಿ, ಪುರಸಭೆ ಸದಸ್ಯ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ವಾಸುದೇವ ಹೆಬ್ಬಸೂರ್, ಪರಶುರಾಮ್ ತಂಗಡಗಿ, ಮುದುಕಪ್ಪ ಬಡಿಗೇರ್, ಸಂಚಾಲಕ ಮಹಂತೇಶ ಮುರಾಳ, ಇಬ್ರಾಹಿಂ ಮನ್ಸೂರ್, ಮಂಜುನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಕಿಶೋರ್ ಕುಲಕರ್ಣಿ, ಎಸ್ಕೆ ನ್ಯೂಸ್, ತಾಳಿಕೋಟೆ. ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಎಸ್ ಪಾಟೀಲ್ ಕೂಡ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಮತ್ತು ಪಕ್ಷದ ವಿದ್ಯಮಾನಗಳಲ್ಲಿ ಅದಕ್ಕೂ ಮೀರಿದಂತಹ ವೈಯಕ್ತಿಕವಾದಂತಹ ಸಂಬಂಧ ಶ್ರೀ ಆರ್ ಎಸ್ ಪಾಟೀಲ್ ಕೂಡ ಈ ಸೋಮಣ್ಣರ ಜೊತೆ ಹೊಂದಿದ್ದನ್ನು ನಾವು ಗಮನಿಸಿದ್ದೀವಿ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಗಣ್ಯರಿಂದ ನಾವು ಮುಂದೆ ಮಾಡ್ಕೊಂಡು, ಯಾಕಂದ್ರೆ ಅವ್ರ ಮುಖತಾ ಪರಿಚಯ ಇರೋದ್ರಿಂದ ಅದನ್ನು ನಮ್ಗೆ ಸುಲಭವಾಗಿ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗ್ತದೆ. ಒಂದು ಸಮಗ್ರವಾದಂತಹ ಮನವಿ ಪತ್ರವನ್ನು ನಾವು ನನ್ನ ಒಂದು ವಿನಂತಿ ಏನಂದ್ರೆ, ಯಾವುದೇ ಒಂದು ಹೋರಾಟ, ಯಾವುದೇ ಒಂದು ಯೋಜನೆ ನಮ್ಮ ಭಾಗಕ್ಕೆ ತರಬೇಕು ಅಂತಂದಾಗ ಪ್ರಾಂಜಲವಾದಂತಹ ಮನಸ್ಸಿನಿಂದ ಅದೆಲ್ಲ ಇರಬೇಕಾದದ್ದು ಬಹಳ ಅವಶ್ಯಕತೆ. ನಾಯಕತ್ವ ಯಾರು ತಗೋತಾರೆ, ನಾವು ಅನುಯಾಯಿಗಳ ಯಾರಾಗಿರ್ತೀವಿ ಅನ್ನೋದು ಮುಖ್ಯ ಖಂಡಿತ ಆಗಬಾರ್ದು. ಜಾತಿ ಮತ ಪಂಥಗಳನ್ನು ಮೀರಿ ನಿಂತು ರಾಜಕೀಯ ಪ್ರಾಮುಖ್ಯತೆ ಇತ್ಯಾದಿ ನಮ್ಮ ಪ್ರಭಾವದಲ್ಲಿ ನಾವು ನಡ್ಕೋತೀವಿ ಅನ್ನುವಂಥದ್ದು ತ್ಯಾಗ ಮಾಡಿಕೊಂಡು ರೈಲ್ವೆ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಇವತ್ತಿನಿಂದ ನಾವೆಲ್ಲ ಕೈಕೊಂಡು ಬದಲಾಗೋಣ. ಖಂಡಿತವಾಗ್ಲೂ ಹಾಗೆ ಆಗ್ತದೆ. ಮತ್ತು ಏನಾಗಿ